ಕೆಲವೊಂದು ಸುದ್ದಿಯಾಗದ ಸುದ್ದಿ ಆಗಲೇಬೇಕಾಗಿದ್ದಂಥ ಸುದ್ದಿಗಳು ಕೆಲವೊಮ್ಮೆ ಸುದ್ದಿ ಆಗಲ್ಲ. ಅಂಥ ಸುದ್ದಿಯನ್ನು ತೋರಿಸುವಂಥ ಒಂದು ಪ್ರಯತ್ನ ಇದು. ನಾವು ಯಾವ ಕಡೆ ಈಗ ಗಮನಿಸಬೇಕಾಗಿದೆ ಎನ್ನುವುದರ ಮಾಹಿತಿ ಇದು. ಬರೀ ನಮ್ಮೊಬ್ಬರಿಗೆ ನಿಮ್ಮೊಬ್ಬರಿಗೆ ಅಂತಲ್ಲ, ಪ್ರತಿಯೊಬ್ಬರ ಜೀವನಕ್ಕೂ ಜೀವನದ ಮೇಲೂ ಪರಿಣಾಮವಾಗುವಂಥ ಸುದ್ದಿ. ಎಮೋಷ್ನಲ್ ಇಶ್ಯೂಗಳಲ್ಲ ಇದು, ಎಕನಾಮಿಕಲ್ ಇಶ್ಯೂಗಳಿದು. ಎಮೋಷ್ನಲ್ ಅಲ್ಲ, ಬರೀ ಭಾವನಾತ್ಮಕ ವಿಷಯಗಳಲ್ಲ ಇದು, ಎಮೋಷ್ನಲ್ ಇಶ್ಯೂ. ನಿಮಗೆ ಚೆನ್ನಾಗಿ ಗೊತ್ತಿರುವಂತೆ 2013-14ರಲ್ಲಿ ಈ ದೇಶದಲ್ಲಿ ವಿಪರೀತ ಎನಿಸುವಷ್ಟರ ಮಟ್ಟಿಗೆ ಆರ್ಥಿಕ ತಜ್ಞರು ವಾಟ್ಸಪ್ಗಳಲ್ಲಿ, ಸೋಷಿಯಲ್ ಮೀಡಿಯಾಗಳಲ್ಲಿ, ಫೇಸ್ಬುಕ್ಕಲ್ಲಿ ಹುಟ್ಕೊಂಡ್ಬಿಟ್ಟಿದ್ರು. ಅವರು ಭಾನುವಾರ ಅಮೆರಿಕ ಆರ್ಥಿಕತೆ ಬಗ್ಗೆ ಮಾತಾಡಿದ್ರೆ ಬುಧವಾರ ಜಪಾನ್ ಆರ್ಥಿಕತೆ ಬಗ್ಗೆ ಮಾತಾಡ್ತಾ ಇದ್ರು. ಗುರುವಾರ ಬಿಡುವು ಮಾಡಿಕೊಂಡು ಇದ್ದಕ್ಕಿದ್ದಂತೆ ಚೀನಾ ಆರ್ಥಿಕತೆ ಬಗ್ಗೆ ಮಾತಾಡ್ಬಿಡೋರು. ಇನ್ನು ಸ್ವಲ್ಪ ಬಿಡುವು ಮಾಡಿಕೊಂಡು ಜರ್ಮನಿ ಬಗ್ಗೆ, UK ಬಗ್ಗೆ ಎಲ್ಲ ಮಾತಾಡ್ತಾ ಇದ್ರು. ಆದರೆ ಕಾಲಾನಂತರದಲ್ಲಿ 10 ವರ್ಷಗಳು ಸಂದಿವೆ. ಈ 10 ವರ್ಷಗಳು ಏನಾಗ್ತಾ ಇದೆ ಅಂತ ಹೇಳಿದ್ರೆ ಚಿಂತಕರಾಗಿ ಬದಲಾಗ್ಬಿಟ್ಟಿರಲ್ಲ. ಕೆಲವರೆಲ್ಲ ಚಿಂತಕ ಈ ಒಂದು ವಿಚಾರ. ಇನ್ನು ಕೆಲವರು ಧಾರ್ಮಿಕ ವಿಚಾರಗಳ ಬಗ್ಗೆ ಜಾಸ್ತಿ ಮಾತಾಡ್ತಾ ಇದ್ದಾರೆ. ಆದರೆ ದೇಶದ ಆರ್ಥಿಕತೆ ಬಗ್ಗೆ ಮಾತನಾಡೋದು ಕಡಿಮೆ ಆಯಿತು. ಹಾಗಾದರೆ ತುಂಬ ಅದ್ಭುತವಾಯಿತಾ ದೇಶದ ಆರ್ಥಿಕತೆ? ಅಮೋಘವಾಗಿದೆಯಾ ಜನಗಳ ಆರ್ಥಿಕ ಸ್ಥಿತಿ ಅಂತ ಚೆಕ್ ಮಾಡಿದ್ರೆ ಅದಕ್ಕೆ ಕೇಂದ್ರ ಸರ್ಕಾರದ ವರದಿಗಳೇ ಅದನ್ನು ಒಂಥರ ಈ ಎಲ್ಲ ವಿಷಯಗಳಿಗೂ ವಿರುದ್ಧವಾಗಿರುವಂತೆ ನಮಗೆ ಕಾಣಿಸ್ತಾ ಇದೆ. ಏನಿದು ಅಂದರೆ ವಿಪರೀತ ಏರಿಕೆ ಆಗ್ತಾ ಇದೆ ಕೇಂದ್ರ ಸರ್ಕಾರದ ಸಾಲ ಅಂತ. ಇದೇ ಥರ ನಡೆದು ಹೋಗ್ಬಿಟ್ರೆ ದೇಶದ ಸಾಲ ಹಾಗೂ GDP ಅನುಪಾತ 100% ದಾಟಿಬಿಡುತ್ತೆ ಅಂತ ನೀವು ತಿಳ್ಕೊಳ್ಳಿ. ಇಲ್ಲಿ ದೇಶದ ಸಾಲ GDP ಅಂದರೆ ಇಷ್ಟೇ ರೀ. ಒಂದು ದೇಶದಲ್ಲಿ ಒಂದು ವರ್ಷದಲ್ಲಿ ಉತ್ಪತ್ತಿಯಾಗುವ ಒಟ್ಟು ಸರಕು ಸೇವೆಗಳ ಮೊತ್ತ, ಒಂದು ಇಡೀ ವರ್ಷದಲ್ಲಿ ಇಡೀ ದೇಶದ ಜನ ಎಷ್ಟು ಸಂಪಾದನೆ ಮಾಡಿದ್ರು, ಸರಕು ಏನಾಯಿತು, ಸೇವೆಗಳೇನಾಯಿತು ಎಲ್ಲ ಸೇರಿ ಸಂಪಾದನೆ ಮಾಡಿದ್ದು. ಅಂದರೆ ಒಂದು ಚಿಕ್ಕದಾಗಿ ಹೇಳಬೇಕು ಅಂದರೆ ಒಂದು ಮನೆಯವರು ಅಂತ ಅಂದ್ಕೊಳ್ಳೋಣ. ನಾವು ಒಂದು ಮನೆಯವರು ಅಂತ ಅಂದ್ಕೊಂಡ್ರೆ ಒಂದು ಮನೆಯಲ್ಲಿ ಎಲ್ಲರೂ ಸೇರ್ಕೊಂಡು ಎಷ್ಟು ದುಡಿದ್ರು, ಅವ್ರ ಸಂಬಳ ಎಷ್ಟು ಬಂತು, ಆದಾಯ ಎಷ್ಟು ಬಂತು, ಏನು ಉತ್ಪತ್ತಿ ಮಾಡಿದ್ರು, ಕೃಷಿಲಿ ಏನು ಮಾಡಿದ್ರು ಎಲ್ಲ ಸೇರಿ ಒಂದು ಕಡೆ ಇಟ್ಟು ನಾವು ಕೌಂಟ್ ಮಾಡ್ತೀವಲ್ಲ. ಇದನ್ನು ಮನೆ ಮಟ್ಟಕ್ಕೆ ನಾನು ಹೇಳಿದೆ, ದೇಶದ ಮಟ್ಟದಲ್ಲೂ ಹಾಗೇನೆ. ಇಡೀ ದೇಶ ಒಂದು ವರ್ಷದಲ್ಲಿ ಎಷ್ಟಪ್ಪ ಸಂಪಾದನೆ ಮಾಡ್ತು ಅಂತ ಒಟ್ಟು ಸರಕು ಸೇವೆಗಳ ಮೊತ್ತ. ಈ ಲೆಕ್ಕದಲ್ಲಿ ಸಾಲ ಹೇಗಿರಬೇಕಪ್ಪ ಅಂತ ಹೇಳಿದ್ರೆ ಈ ಮೊತ್ತಕ್ಕೂ ಸಾಲಕ್ಕೂ ಯಾವಾಗಲೂ ಕಡಿಮೆ ಇರಬೇಕದು ಪರ್ಸೆಂಟೇಜ್ ವೈಸು. 10,000 ಸಂಪಾದನೆ ಮಾಡುತ್ತೆ ಅಂತ ಅಂದ್ಕೊಳ್ಳೋಣ ನಾವು. 10,000 ಸಂಪಾದನೆ ಮಾಡಿದಾಗ 1,000ನೋ 1,500 2,000 ರೂಪಾಯಿ ಸಾಲ ಮಾಡಿದ್ರೆ ಯಾರೇನು ದೊಡ್ಡ ಅಪರಾಧ ಅಂತ ಕರೆಯಲ್ಲ. ಇಲ್ಲಪ್ಪ ಸ್ವಲ್ಪ ಏನೋ ಸಾಲ ಬೇಕಾಗತ್ತೆ, ಸಾಲ ಮಾಡಿದಿರೋ ದೇಶಗಳು ಯಾವುದೂ ಇಲ್ಲ ಅಂತ ಕರೀತಾರೆ. ಆದರೆ ಈ ಒಂದು ಮನೆಗೆ 10,000 ರೂಪಾಯಿ 2,000 ರೂಪಾಯಿ ಆದರೆ ಓಕೆ. 10,000 ಉತ್ಪಾದನೆ 10,000 ಸಾಲ ಅಂದ್ಬಿಟ್ರೆ ನಾವೇನು ಮಾಡ್ತೀವಿ ಹೇಳಿ? ಇದೇನು ರೀ ಇದು? ಮಾಡ್ತಿರೋ ಸಂಪಾದನೆ 10,000, ಖರ್ಚು ಮಾಡೋದು 10,000, ಸಾಲ ಮಾಡೋದು 10,000 ಅಂತ ಆಗುತ್ತಲ್ಲ. ಅದೇ ಥರ ಈ GDP ಮತ್ತು ಸಾಲದ ಕಥೆ. ಇದೇ ಥರ ದೇಶದ ಸಾಲ ಮುಂದುವರಿತಾ ಇದ್ದರೆ 100% ಆಗಿಬಿಡುತ್ತೆ. GDP = ಲೋನ್ ಅಥವಾ ಸಾಲ ಅಂತ ಆಗಿಬಿಡುತ್ತೆ ಅಂತ. ಭಾರತ ಮಾಡ್ತಿರೋ ಸಾಲದ ಬಗ್ಗೆ ಇಂಟರ್ನ್ಯಾಷನಲ್ ಮಾನಿಟರಿ ಫಂಡ್, ಅಂತಾರಾಷ್ಟ್ರೀಯ ಹಣಕಾಸು ನಿಧಿ ಕಳವಳ ವ್ಯಕ್ತಪಡಿಸ್ತಾ ಇದ್ದಾರೆ. ಇದೇನು ಭಾರತ ಮಾಡ್ಕೊಳ್ತಿರೋ ಸಾಲ, ಇದಕ್ಕೇನು ಒಂದು ಲೆಕ್ಕಾಚಾರ ಇಲ್ವಾ ಅಂತ ಅದರ ಕಳವಳ ಅದು. IMF ವಿರುದ್ಧವಾಗಿ ಕೇಂದ್ರ ಹಣಕಾಸು ಸಚಿವಾಲಯ ಈ ಥರ ಹೇಳಿಬಿಟ್ರಲ್ಲ ನಮ್ಮ ಮೇಲೆ ಅಂಥೇಳಿ ಕೇಂದ್ರದ ಹಣಕಾಸು ಸಚಿವಾಲಯ ಕಿಡಿಕಾರ್ಬಿಟ್ರು ಅವ್ರ ಮೇಲೆ. ಏನ್ರಿ ನಮ್ಮ ಸಾಲದ ಬಗ್ಗೆ ಮಾತಾಡ್ತಾ ಇದ್ದೀರಿ ನೀವು ಅಂತ. ಒಳ್ಳೆ ಪಾಯಿಂಟ್ ಏನಾದರೂ ಹೇಳಿದ್ರೆ ಅಂಥದ್ದು ಇಂಥದ್ದು ಅದ್ಭುತ ಅಂತ ಮಾತಾಡ್ತಾರೆ. ಏನಾದರೂ ಈ ಥರದ ಸಮಸ್ಯೆ ಇದೆ ಅಂತ ಹೇಳಿದ್ರೆ ಕಿಡಿಕಾರೋದು ಚಾಳಿಯಾಗಿದೆ. ಇರಲಿ, ಕೋವಿಡ್ನಿಂದ ಆರ್ಥಿಕ ಹಿನ್ನಡೆ ಆಗ್ಬಿಟ್ಟಿತ್ತು ಅಷ್ಟೇ. ನಮ್ಮ ಕೋವಿಡ್ ಬಂದ್ಬಿಡ್ತಲ್ರಿ, ಅದಕ್ಕೆ ನಮಗೆ ಪ್ರಾಬ್ಲಮ್ ಆಗಿತ್ತು ಅಂತ ಇವ್ರು ಹೇಳ್ಕೊಳ್ತಾರೆ. ವಿಷಯ ಅದಲ್ವೇ ಅಲ್ಲ. ಕೋವಿಡ್ಗೆ ಮುಂಚೆನೇ ಭಾರತದ ಆರ್ಥಿಕ ಸ್ಥಿತಿ ಅಧೋಗತಿ ಕಡೆಗೆ ಸಾಗ್ತಾ ಇತ್ತು. ಸಾಲದ ಪ್ರಮಾಣ ಏರಿಕೆ ಆಗ್ತಾ ಇತ್ತು ಅಂತ ವರದಿ ಹೇಳ್ತಾ ಇದೆ. 2014-15ರಿಂದಾನೇ GDP ಮತ್ತು ಸಾಲದ ಅನುಪಾತ ಏರಿಕೆ ಆಗಿತ್ತು. ಹಣಕಾಸು ಸಚಿವಾಲಯ ಪಾರ್ಲಿಮೆಂಟ್ಗೆ ಕೊಟ್ಟಿರ್ತಕ್ಕಂಥ ದಾಖಲೆಗಳೇ ಇಲ್ಲಿ ಕಿಡಿಕಾರೋದು ಬೇರೆ. ಕಿಡಿಕಾರೋದು ಹೆಡ್ಲೈನ್ ಆಗಿಬಿಡ್ತವೆ. ಪಾರ್ಲಿಮೆಂಟ್ ಕೊಡೋ ದಾಖಲೆ ಇದೆಯಲ್ಲ, ಇದು ಸ್ಟೋರಿ ಆಗಬೇಕು, ಸುದ್ದಿ ಆಗಬೇಕು ಅಂತ. ಇದು ದೇಶದ ಸಾಲ ಈ ವರ್ಷ 183,67,000 ಕೋಟಿಗೆ ಇರುವಂಥ ಸಾಧ್ಯತೆ ಇದೆ. ಏನಿದು ಸಾಲದ ಕತೆ ಹಾಗಾದರೆ? ನೋಡಿ, ಕಳೆದ 22 ವರ್ಷಗಳಲ್ಲೇ 2 ದಶಕದ ಮೇಲೆ 2 ವರ್ಷ ದೇಶದ ಸಾಲದ ಸ್ಥಿತಿ ಅತ್ಯಂತ ಕೆಟ್ಟದಾಗಿದೆ ಅಂತ ರಿಪೋರ್ಟ್ ಹೇಳುತ್ತೆ. ಇಲ್ಲಿ 2027-28ನೇ ಸಾಲಿಗೆ ಆರ್ಥಿಕ ವರ್ಷಕ್ಕೆ ಅಂತ್ಯಕ್ಕೆ ನಾವು ಚೆಕ್ ಮಾಡಿಕೊಂಡ್ರೆ GDP ಮತ್ತು ಸಾಲ ಈಕ್ವಲ್ ಆಗಿಬಿಡುತ್ತಂತೆ ರೀ. 100% ಗಡಿ ದಾಟುತ್ತೆ ಅಂತ. ಅಂದರೆ ನಾವು ಎಷ್ಟು ಉತ್ಪತ್ತಿ ಮಾಡ್ತೀವೋ ಅದು ಸಾಲ ಅದನ್ನು ದಾಟಿಬಿಡುತ್ತೆ ಅಂತ. ಉತ್ಪತ್ತಿ ಮಾಡೋದು ಏನೂ ಇಲ್ಲ, ಸಾಲನೇ ಮೀರಿಸ್ಬಿಟ್ಟಿರುತ್ತೆ GDPನ ಅಂತ. ಅಷ್ಟು ಅಪಾಯಕಾರಿಯಾಗಿದೆ ಈ ಸ್ಥಿತಿ. ಮುಂದೆ ಯಾರೇ ಅಧಿಕಾರಕ್ಕೆ ಬರಲಿ ರೀ, ದೇಶದ ಈ ಸ್ಥಿತಿ ಸುಧಾರಿಸೋಕ್ಕೆ 20-30 ವರ್ಷಗಳು ಬೇಕಾಗ್ತವೆ. ನೆನಪಿರಲಿ ನಿಮಗೆ. ಇವತ್ತಿನ ಸ್ಥಿತಿ ಇದೆಯಲ್ಲ, ಈ ಸ್ಥಿತಿ ಈಗ 27-28ನೇ ಇಸ್ವಿಗೆ
ಸಾಲ ಮತ್ತು ಉತ್ಪಾದನೆ ಅಂದರೆ ಒಂದು ಮನೆಯಲ್ಲಿ ಅಪ್ಪನಿಗೆ ಬಂದ ಸಂಬಳ, ಅಪ್ಪ ಮಾಡಿ ಸಾಲ, ಎರಡೂ ಈಕ್ವಲ್ ಆಗಿಬಿಡುತ್ತೆ. ಕೆಲವು ಸರಿ ಉತ್ಪಾದನೆಗಿಂತ ಸಾಲನೇ ಜಾಸ್ತಿ ಆಗುತ್ತೆ ಅಂದರೆ ಹೇಗೋ ದೇಶದ ಕಥೆನೂ ಹಾಗಾಗುತ್ತೆ. ಯಾರೇ ಅಧಿಕಾರ ಬರಲಿ, ಚುನಾವಣೆ ಬರಲಿ, ಈ ದೇಶದ ಆರ್ಥಿಕ ಪರಿಸ್ಥಿತಿ ಸುಧಾರಣೆ ಮಾಡಬೇಕು ಅಂತ ಹೇಳಿದ್ರೆ 20ರಿಂದ 25 ವರ್ಷ ಬೇಕು. ಒಂದು ತಲೆಮಾರು, ಒಂದು ಹೊಸ ತಲೆಮಾರು ಬಂದ್ಬಿಡುತ್ತಲ್ಲ, ಆ ತಲೆಮಾರು ಇಡೀ ದುಡಿಬೇಕು ಇದಕ್ಕೋಸ್ಕರನೇ. ಆಗ ಏನೋ ಅವಾಗಲೂ ಪಾಲಿಸಿ ಚೆನ್ನಾಗಿದ್ದರೆ ಅಷ್ಟೇ ಉದ್ಧಾರ, ಇಲ್ಲಿದ್ದರೆ ಕಷ್ಟ ಆಗುತ್ತೆ ಅಂತ. 100% ಗಡಿ ದಾಟುತ್ತೆ ಅಂತ ವರದಿ ಹೇಳ್ತಾ ಇದೆ. ಕೋವಿಡ್ ಟೈಮಲ್ಲಿ 88% ಸಾಲ ಮತ್ತು GDP ಅನುಪಾತ, 81 ಇಳಿಸ್ಬಿಟ್ಟಿದ್ದೀವಿ ನಾವು ಅಂತ ಕೇಂದ್ರ ಸರ್ಕಾರ ಹೇಳಿದೆ. ಇನ್ನು 20 ವರ್ಷಗಳ ಕಾಲ ಗರಿಷ್ಠ ಮಟ್ಟದಲ್ಲೇ ಈ ಅನುಪಾತ ಇರುತ್ತೆ. ಈ ರೇಷಿಯೋ ಇದೆಯಲ್ಲ, ಇನ್ನೂ 20 ಇಯರ್ಸ್, ಒಂದು ತಲೆಮಾರು ದುಡಿದು ಕರೆಕ್ಟಾಗಿ ಪಾಲಿಸಿಗಳು ಬಂದರೆ ಆಗಲೂ ಗರಿಷ್ಠ ಮಟ್ಟದಲ್ಲೇ ಇರುತ್ತೆ, ಆಮೇಲೆ ಇಳಿಕೆ ಶುರುವಾಗುತ್ತೆ ಅಂತ. ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಪ್ರಕಾರ 2030-31ಕ್ಕೆ 73.4% ಇಳಿಯಬಹುದು. ನೋಡಿ, ಅಲ್ಲೂ ನೋಡಿ, 100 ರೂಪಾಯಿಗೆ 73.4 ಅಂತ, 73.4 ಪೈಸೆ ಅಲ್ಲಿಗೆ ಬಂದು ನಿಂತ್ಕೊಳ್ಳುತ್ತೆ ಅಂತ 2030-31 ಇಸ್ವಿಗೆ. ಅದು ಜಾಸ್ತಿನೇ. UPA 2 ಸರ್ಕಾರ ಬಂದಾಗ ಸಾಲ ಏನಾಗಿತ್ತು ನೋಡಿ. ದೇಶದ ಒಟ್ಟು ಸಾಲ UPA 2 ಟೈಮಲ್ಲಿ 31.35 ಲಕ್ಷ ಅಲ್ವಾ, 31.35 ಲಕ್ಷ ಕೋಟಿಗಳಿತ್ತು. UPA 2 ಅವಧಿಯಲ್ಲಿ 55.87 ಲಕ್ಷ, 55 ಕೋಟಿ 87 ಲಕ್ಷ ಈ ಲೆಕ್ಕದಲ್ಲಿ ಅನುಪಾತದಲ್ಲಿ ನಮಗೆ ಸಾಲ ಇರ್ತಾ ಇತ್ತು. ಇಲ್ಲಿ ಚೆಕ್ ಮಾಡಿಕೊಂಡ್ರೆ ಒಂದು 55 ಲಕ್ಷ ಕೋಟಿಗಳು ಅಂತ ಅಂದ್ಕೊಳ್ಳೋಣ, 56 ಲಕ್ಷ ಕೋಟಿ ಅಂತ ಅಂದ್ಕೊಳ್ಳೋಣ. ಅಷ್ಟಿದ್ದಂಥ ಸಾಲವನ್ನು ಇವರೇನು ಮಾಡಿದ್ದಾರೆ, 5 ವರ್ಷಗಳಲ್ಲಿ ದೇಶದ ಒಟ್ಟು ಸಾಲ 4ರಿಂದ 5 ಲಕ್ಷ ಕೋಟಿ ಜಾಸ್ತಿ ಆಗ್ತಾ ಇದೆ ಅಂತ ಚೆಕ್ ಮಾಡಿಕೊಂಡಾಗ, ಮೋದಿ ನೇತೃತ್ವದಲ್ಲಿ NDA ಒಂದು ಅವಧಿ ಮುಕ್ತಾಯದ ವೇಳೆಗೆ 90.56 ಲಕ್ಷ ಕೋಟಿ, 90.56 ಲಕ್ಷ ಕೋಟಿ, 90,56,000 ಕೋಟಿಗಳು. ಈ ಲೆಕ್ಕದಲ್ಲಿ ಬಂದರೆ ನಾವು 91 ಲಕ್ಷ ಕೋಟಿಯಿಂದ ಅಂದ್ಕೊಳ್ರಪ್ಪ, ಓವರಾಲ್ ಒಂದು ರೌಂಡ್ ಫಿಗರಲ್ಲಿ ಹೇಳಬೇಕು ಅಂದರೆ ಅಷ್ಟಕ್ಕೆ ಜಿಗಿತಿದ್ದು. NDA ಒಂದು ಅವಧಿ ಮುಕ್ತಾಯ ಆಗಬೇಕಾದ್ರೆ 91 ಲಕ್ಷ ಕೋಟಿಗೆ ತಲುಪಿಸ್ಬಿಟ್ಟಿದ್ರು ದೇಶದ ಸಾಲವನ್ನು. NDA ಒಂದು ಅವಧಿಯಲ್ಲಿ 5 ವರ್ಷದಲ್ಲಿ ಒಟ್ಟು ಸಾಲ ವರ್ಷಕ್ಕೆ 7 ಲಕ್ಷ ಕೋಟಿ ಏರಿಕೆ ಆಯಿತು. ಒಂದೊಂದು ವರ್ಷಕ್ಕೂ 7 ಲಕ್ಷ ಕೋಟಿ ಸಾಲ ಜಾಸ್ತಿ ಮಾಡ್ಕೊಂಡ್ರು ಇವರು ಅಂತ. NDA 2 ಅವಧಿಯಲ್ಲಿ 90 ಲಕ್ಷ ಕೋಟಿಯಿಂದ ಏನಾಯಿತು, 168 ಲಕ್ಷ ಕೋಟಿಗಳಿಗೆ ಏರಿಕೆ ಆಗಿಬಿಡ್ತು. 5 ವರ್ಷ ರೀ, 90 ಲಕ್ಷ ಕೋಟಿ ಸಾಲ. ನೋಡಿ, UPA ಬಿಡೋ ಟೈಮಲ್ಲಿ 55 ಲಕ್ಷ ಕೋಟಿ ಅಂದ್ಕೊಳ್ಳಿ. ಇವರು NDA 1 ಬಂದಾಗ 90 ಲಕ್ಷ ಕೋಟಿಗೆ ಏರಿಕೆ ಆಯಿತು ಆ ಸಾಲ. NDA 2ರ ಅವಧಿಯಲ್ಲಿ 90 ಲಕ್ಷ ಕೋಟಿಯಿಂದ 168 ಲಕ್ಷ ಕೋಟಿಗೆ ಏರಿಕೆಯಾಗಿದೆ. NDA 2 ಈ ಅವಧಿಯಲ್ಲಿ ವರ್ಷಕ್ಕೆ ನೋಡಿ, ಯಾವಾಗ NDA ಮೊದಲನೇ ಅವಧಿಯಲ್ಲಿ ಬರೀ 7 ಲಕ್ಷ ಕೋಟಿ ಸಾಲ ಆವ್ರೇಜ್ ಇತ್ತು, ಸರಾಸರಿ ಇತ್ತು. NDA 2 ಅವಧಿಯಲ್ಲಿ ಏನು ಮಾಡಿಬಿಟ್ರು, ಒಂದು ವರ್ಷಕ್ಕೆ 15.5 ಲಕ್ಷ ಕೋಟಿಗೆ ಸಾಲ ಏರಿಕೆ ಆಯಿತು. ಏನಕ್ಕಪ್ಪ ಮಾಡಿಕೊಂಡ್ರು, ವಿ ಡೋಂಟ್ ನೋ. 2024-25ನೇ ಆರ್ಥಿಕ ವರ್ಷದ ಅಂತ್ಯಕ್ಕೆ 183 ಲಕ್ಷ ಕೋಟಿ, 183.67 ಲಕ್ಷ ಕೋಟಿಗೆ ದಾಟಿಬಿಡುತ್ತೆ ಅಂತ ವರದಿ ಹೇಳ್ತಾ ಇದೆ. ಜನರ ಮೇಲೆ ತಲಾ ಸಾಲದ ಹೊರೆ, ಒಬ್ಬೊಬ್ಬ ಮನುಷ್ಯನಿಗೆ ಎಷ್ಟೆಷ್ಟು ಸಾಲವನ್ನು ಅವನ ತಲೆ ಮೇಲೆ ಹೇರ್ತಾ ಇದ್ದಾರೆ, ಹೊರಿಸ್ತಾ ಇದ್ದಾರೆ ಚೆಕ್ ಮಾಡಿಕೊಂಡ್ರೆ 58,255 ರೂಪಾಯಿ. ಎಷ್ಟಿದು, 2011-12ರಲ್ಲಿ ಒಂದು 59,000 ರೂಪಾಯಿ ಇತ್ತು ಅಂತ ಅಂದ್ಕೊಳ್ಳೋಣ ಒಬ್ಬನ ಮೇಲೆ ಸಾಲ, ದೇಶದ ಸಾಲ ಆಯಿತಾ. 58,255 ಅಂತ ಅಂದ್ಕೊಂಡ್ರೆ, ಈಗ ಚೆಕ್ ಮಾಡಿಕೊಂಡ್ರೆ 2022-23ರ ಮಾರ್ಚ್ ಅಂತ್ಯದ ವೇಳೆಗೆ 1,17,000 ರೂಪಾಯಿ ಒಬ್ಬನ ತಲೆ ಮೇಲೆ ಇರೋ ಸಾಲ. ಡಬಲ್ಲು, ಪ್ರತಿಯೊಬ್ಬನ ಮೇಲಿನ ಸಾಲ ಡಬಲ್. ನಾನು ಆಗಲೇ ಹೇಳ್ತಿದ್ನಲ್ಲ, ದೇಶದ ಆರ್ಥಿಕತೆ ಸುಧಾರಿಸಬೇಕು ಅಂದರೆ ಇನ್ನೂ 20-30 ವರ್ಷಗಳು ಬೇಕಾಗ್ತವೆ ಅಂತ ವರದಿ ಹೇಳ್ತಾ ಇದೆ ರೀ. 2030ರ ವೇಳೆಗೆ ಒಂದು 71%ಗೆ ಬರ್ಬೋದು GDP ಮತ್ತು ಸಾಲದ ಅನುಪಾತ ಅಂತ ಹೇಳ್ತಾ ಇದ್ದಾರಲ್ಲ. ಈ NDA ಅವಧಿ ಇತ್ತಲ್ಲ, ಸಾಲದ ಪ್ರಮಾಣ ದುಪ್ಪಟ್ಟು ಏರಿಕೆ ಆಯಿತು, ಡಬಲ್ ಏರಿಕೆ ಆಯಿತು ಅಂತ ಚೆಕ್ ಮಾಡ್ಕೊಳ್ಳಿ ನೀವು. ಲಿಸ್ಟಲ್ಲಿ ಬರ್ತಾ ಇದೆ ನಿಮಗಲ್ಲಿ. 2008 ನಮ್ಗೆ ಆ ಒಂದು ಇದರಲ್ಲಿ ಚೆಕ್ ಮಾಡ್ಕೊಂಡಾಗ 931.35, 2009 1035, 2010 1139, 2011 1144, ಈ ಥರ ಹೋಗ್ತಾ ಬರ್ತಾ ಇದೆ. ಇದು ಲಕ್ಷ ಕೋಟಿಗಳನ್ನ ಹೇಳ್ತಿರೋದು, ಲಕ್ಷ ಕೋಟಿಗಳ ಒಂದು ಲೆಕ್ಕಾಚಾರಗಳೆಲ್ಲವನ್ನೂ ಕೂಡ ಹೇಳ್ತಾ ಇರೋದು ನಾವು. 2023 ಇಲ್ಲಿ 24,152. ಅಂದರೆ ಪ್ರತಿ ವರ್ಷ ನಾವು ಈ ಥರ ಸಾಲದ ಪ್ರಮಾಣವನ್ನು ನಾವು ಏರಿಕೆ ಮಾಡ್ಕೊಂಡು ಹೋಗ್ತಿದ್ರೆ ಬಂದು ನಿಂತ್ಕೊಳ್ಳೋದು ಎಲ್ಲಿಗೆ ಅಂತ ಬರ್ತಾ ಇದೆ ನಮ್ಮದು. ಸಾಲ ಮತ್ತು GDP ಅನುಪಾತ ಇದೆಯಲ್ಲ, ದೇಶದ ಆರ್ಥಿಕ ಸ್ಥಿತಿಯ ಮುನ್ನೋಟ ಏನು ತೋರಿಸುತ್ತೆ ಅಂದರೆ, ಅನುಪಾತ ಪ್ರಮಾಣ ಕಡಿಮೆ ಆದಷ್ಟು ದೇಶದ ಆರ್ಥಿಕ ಸ್ಥಿತಿ ಉತ್ತಮವಾಗಿರುತ್ತೆ ಅಂತ. 100 ರೂಪಾಯಿ ಸಂಪಾದನೆ ಮಾಡಿದಾಗ 10 ರೂಪಾಯಿ ಸಾಲ ಮಾಡಿಕೊಂಡ್ರೆ ಅದು ಉತ್ತಮ. 20 ರೂಪಾಯಿ ಸಾಲ ಮಾಡಿದ್ರೂ ಪರವಾಗಿಲ್ಲ, 50 ರೂಪಾಯಿ ಸಾಲ ಮಾಡಿದ್ರೂ ಓಕೆ. ಆದರೆ
ಇದು 50 ದಾಟಿಬಿಡುತ್ತಲ್ಲ, ಈಗ 50 ದಾಟ್ತಾ ಇಲ್ಲ, 100ಕ್ಕೆ 100 ಉತ್ಪತ್ತಿ ಮಾಡ್ತೀವಿ, 100 ಸಾಲ ಮಾಡ್ತೀವಿ ಅಂತ. ಇದು ತಮಾಷೆ. ಇದು ಈಗ ಆರ್ಥಿಕ ತಜ್ಞರು ಮಾತಾಡಬೇಕು, ಅಮೆರಿಕ ಬಗ್ಗೆ ಹೋಲಿಸ್ಬೇಕು, ಜಪಾನ್ ಬಗ್ಗೆ ಹೋಲಿಸ್ಬೇಕಾಗತ್ತೆ, ಇದನ್ನು ಫ್ರಾನ್ಸ್ ಬಗ್ಗೆ ಹೋಲಿಸ್ಬೇಕಾಗತ್ತೆ. ವಿಶ್ವದ 5ನೇ ಆರ್ಥಿಕ ಸ್ಥಿತಿ ದೇಶ ಅಂತ ಹೇಳ್ಕೊಳ್ಬೇಕಾದ್ರೆ ಇದರ ಕಥೆನೂ ನಾವು ಮಾತಾಡಬಾರ್ದಾ? 5ನೇ ಆರ್ಥಿಕ ಸ್ಥಿತಿಯಲ್ಲಿ ನಾವು ಹೋಗಬೇಕು ಅನ್ನೋದಾದರೆ ಇಷ್ಟು ಸಾಲ ಮಾಡ್ಕೊಂಡು ಹೇಗಿದು, ಯಾವ ಥರಪ್ಪ ಇದು, ಲಾಜಿಕ್ ಹೇಗೆ ಅಂತ ಅರ್ಥ ಮಾಡಿಸ್ಕೊಳ್ಬೇಕು ನಾವು. IMF ಪ್ರಕಾರ ಚೆಕ್ ಮಾಡಿಕೊಂಡ್ರು 64%. IMF ಹೇಳುತ್ತೆ, ನೋಡಪ್ಪ 64% ನೀವು ಸಾಲ ಮಾಡ್ಕೊಂಡಿದ್ರು ಕೂಡ ನಾನು ಅದನ್ನು ಒಳ್ಳೆಯ ಸ್ಥಿತಿ ಅಂತಲೇ ಹೇಳ್ತೀನಿ. ಇದು 100 ಹತ್ರಕ್ಕೆ ಹೋಗ್ತಿದೆಯಲ್ಲಪ್ಪ, ಇದನ್ನೇನು ಮಾಡೋಣ? 64% ಮೀರಿಬಿಟ್ರೆ ಸಾಲ ತೀರಿಸೋ ಸಾಮರ್ಥ್ಯನೇ ಇರಲ್ಲ. ನೀವು ಬಡ್ಡಿಗೆ ಅಡ್ಜಸ್ಟ್ ಮಾಡೋಕ್ಕಾಗಲ್ಲ, ನೀವು ಬಡ್ಡಿಗೆ ಅಡ್ಜಸ್ಟ್ ಮಾಡೋದೇ ಕಷ್ಟ ಆಗಿಬಿಡುತ್ತೆ ನೀವು. IMF ಎಚ್ಚರಿಸ್ತಾ ಇದೆ ಇದು. ಇನ್ನು ಮನಮೋಹನ್ ಸಿಂಗ್ ಅವ್ರ ಸರ್ಕಾರ ಏನು ಮಾಡಿತ್ತಿವರು? ಅವರು ಏನು ಮಾಡಿದರು, 64% ಲಿಮಿಟ್ ಇತ್ತಲ್ಲ, ಈ ರೇಷಿಯೋ ಲಿಮಿಟ್ಟು, ಅದನ್ನು ಮೇಂಟೈನ್ ಮಾಡಿದ್ರು ಅವರು. ರಾಜ್ಯಸಭೆಯಲ್ಲಿ ಬೇರೆ ಯಾರು ಹೇಳಿರೋ ಉತ್ತರ ಅಲ್ಲ ಇದು. ಆ ಸರ್ಕಾರದ್ದು ಈ ಸರ್ಕಾರದ ವರದಿ ಇದೆಯಲ್ಲ, ಇನ್ಯಾರೋ ಹೇಳಿರೋ ಕಟ್ಟು ಕಥೆಗಳಲ್ಲ, ಮೋದಿ ಸರ್ಕಾರವೇ ಕೊಟ್ಟಿರುವ ಲಿಖಿತ ಉತ್ತರದಲ್ಲಿ ಬಹಿರಂಗವಾಗಿದೆ ಇದು. ಸಾಲ GDP ಅನುಪಾತ 2001-2ರಲ್ಲೂ 82.9%. ಇದು ವಾಜಪೇಯಿ ಅವ್ರ ಕಾಲ. ಇದು 2001-2 ಇತ್ತಲ್ಲ, ವಾಜಪೇಯಿ ಅವ್ರ ಕಾಲದಲ್ಲೂ ಕೂಡ ಭಾರತದ ಎಕನಾಮಿಕ್ಸು ಸರಿಯಾಗಿರಲಿಲ್ಲ, ಸಾಲದ ವಿಚಾರ ಸರಿಯಾಗಿರಲಿಲ್ಲ, ಸಾಲ ಮತ್ತು GDP ಅನುಪಾತ ಸರಿಯಾಗಿರಲಿಲ್ಲ. ಆಗ ಅಟಲ್ ಬಿಹಾರಿ ವಾಜಪೇಯಿ ಅವರು ಪ್ರಧಾನಮಂತ್ರಿಗಳಾಗಿದ್ದರು. 2014ಕ್ಕೆ ಮೋದಿ ಬರುವ ಮುನ್ನ 64%ಕ್ಕಿಂತ ಕೆಳಗಡೆನೇ ಇತ್ತು ಅನುಪಾತ. ಅದು ಇಂಟರ್ನ್ಯಾಷನಲ್ ಮಾನಿಟರಿ ಫಂಡ್ ಇದೆಯಲ್ಲ, ಅದು ನಿಗದಿಪಡಿಸಿರುವ ಅನುಪಾತ. ಇಷ್ಟಿದ್ರೂ ಪರವಾಗಿಲ್ಲಪ್ಪ ಅಂತ ಅದನ್ನು ಮೇಂಟೈನ್ ಮಾಡಿದ್ರು ಆ ರೇಷಿಯೋ. 2014 ಆಯ್ತಲ್ಲ, ಇದಾದ ಮೇಲೆ ಸಾಲದ ಪ್ರಮಾಣ ಜಾಸ್ತಿ ಆಯಿತು. ಕೋವಿಡ್ ಬರೋಕ್ಕಿಂತ ಮುಂಚೆನೇ 75% ದಾಟಿಸ್ಬಿಟ್ಟಿದ್ರು ಇವರು. ಆಮೇಲೆ ಏನು ಕೇಳಿದ್ರು ಕೋವಿಡ್ಡೇ ಬಿಡಿ, ಆಮೇಲೆ ನೀವೇನಾದರೂ ಕೇಳಿ, ಯಾವ ವಿಷಯ ಆದರೂ ಕೇಳಿ, ಕೋವಿಡ್ 75% ಕೋವಿಡ್ ಬರೋಕ್ಕೆ ಮುಂಚೆನೇ ದಾಟಿಸಿದ್ರು ಇವರು. ಇದೇ ಶೋಚನೀಯ ಪರಿಸ್ಥಿತಿ. ಈಗಲೂ 80%ಕ್ಕಿಂತ ಜಾಸ್ತಿನೇ ಇಟ್ಕೊಂಡಿದ್ದಾರೆ ಸಾಲ ಮತ್ತು GDP ರೇಷಿಯೋವನ್ನು. ಯಾಕೆ ಇಷ್ಟು ಮಾಡಿಕೊಂಡ್ರು? ಇವರು ಉತ್ತರ ಹೇಳಬೇಕಾಗುತ್ತೆ ಈ ಒಂದು ವಿಚಾರಕ್ಕೆ. ನೋಡಿ, ಅಟಲ್ ಬಿಹಾರಿ ವಾಜಪೇಯಿ ಅವರ ಅವಧಿಯಲ್ಲೂ ಜಾಸ್ತಿ ಮಾಡ್ಕೊಂಡಿದ್ರು ಸಾಲ, ನರೇಂದ್ರ ಮೋದಿ ಅವರ ಟೈಮಲ್ಲೂ ಜಾಸ್ತಿ ಮಾಡ್ಕೊಂಡಿದ್ದಾರೆ. ಮನಮೋಹನ್ ಸಿಂಗ್ ಅವರ ಅಧಿಕಾರದ ಅವಧಿ 2009-10ನೇ ಸಾಲಲ್ಲಿ 66.4% ಮಾಡ್ಕೊಂಡಿದ್ರು ಸಾಲ ಮತ್ತು GDPಯ ರೇಷಿಯೋ ಇದು. ಸೊ ಹಾಗಾಗಿ ಇಲ್ಲಿ ಎಲ್ಲಿಗೆ ಬಂದು ನಿಂತ್ಕೊಳ್ತಾ ಇದೆ ಒಂದು ವಿಚಾರ ಅಂತ ಹೇಳಿ ಈ ಒಂದು ವಿಚಾರವನ್ನು ಎಲ್ಲರೂ ಕೂಡ ಗಮನಿಸಬೇಕಾಗುತ್ತೆ. ಇಲ್ಲಿ ಇದೇ ಥರ ಸಾಲ ಮಾಡ್ಕೊಂಡು ಹೋದರೆ ಇಂಟರ್ನ್ಯಾಷನಲ್ ಮಾನಿಟರಿ ಫಂಡ್ ಹೇಳಿರೋದ್ರಿ 20-30 ವರ್ಷ ಬೇಕಾಗುತ್ತೆ ನಿಮಗೆ ಸುಧಾರಿಸ್ಕೊಳ್ಳೋಕ್ಕೆ ಅಂಥೇಳಿ. ಅಧಿಕಾರ ಯಾರೇ ಹಿಡ್ಕೊಳ್ಳಿ, ಯಾರೇ ಲೋಕಸಭೆಯಲ್ಲಿ ಚುನಾವಣೆಯಲ್ಲಿ ಗೆದ್ದುಕೊಳ್ಳಿ, 30 ವರ್ಷ ಬೇಕು ದೇಶದ ಎಕಾನಮಿ ಸರಿ ಮಾಡೋಕ್ಕೆ. ಅದನ್ನೇ ನಾವು ಹೇಳ್ತಾ ಇದ್ವಿ. ಇದೇ ಇಂಟರ್ನ್ಯಾಷನಲ್ ಮಾನಿಟರಿ ಫಂಡು ದೇಶದ ತಲಾ ಆದಾಯದ ಬಗ್ಗೆಯೂ ಒಂದು ಎಚ್ಚರಿಸಿತ್ತು. ಇಲ್ಲದೆ 161 ದಾಟ್ತಾ ಇದ್ದೀರಾ ನೀವು ತಲಾ ಆದಾಯದ ವಿಚಾರದ. 161 ಅಂದರೆ 161ನೇ ಸ್ಥಾನದಲ್ಲಿದೆ ನಿಮ್ಮ ದೇಶ ಅಂತ. ಇವರು ವಿಶ್ವದ ಆರ್ಥಿಕ ಮಹಾಶಕ್ತಿಗಳಲ್ಲಿ ನಾವು 5 ಇದ್ದೀವಿ ಅಂಥೇಳಿ ಇವರೆಲ್ಲ ಮಾತಾಡ್ತಾ ಇರ್ತಾರೆ. ಆಯ್ತಪ್ಪ, ಇದು ಇಟ್ಕೊಳ್ಳಿ. ಇದೆಲ್ಲರಿ ತಲಾ ಆದಾಯ ಎಲ್ಲಿ ಬಂದು ನಿಂತ್ಕೊಂಡಿದೆ ನೀವು ಅಂತ ಕೇಳಿದ್ರೆ 160ನೇ ಸ್ಥಾನವನ್ನು ಮೀರಿಸ್ಬಿಟ್ಟಿದ್ದೀರಾ ನೀವು ಅಂತ ಅದ್ರ ರಿಪೋರ್ಟ್ ಹೇಳುತ್ತೆ. ಅಂದರೆ ಭಾರತ ಬಿಟ್ಟರೆ ಒಂದು 20-30 ದೇಶ ಬರ್ಬೋದು ನಿಮ್ಗೆ ಅಷ್ಟೇ. ಅವು ಎಲ್ಲ ಆಫ್ರಿಕಾ, ಆ ಕಡೆ ಈ ಕಡೆ ದೇಶಗಳು. ಈ ಎಕನಾಮಿಕ್ಸ್ ಬಗ್ಗೆ ಯಾಕೆ ಮಾತಾಡ್ತಿಲ್ಲ ಯಾರೂ? ಇದ್ರ ಬಗ್ಗೆ ಯಾರಾದರೂ ಮಾತಾಡಬೇಕಲ್ವೇ ಅನ್ನೋದು ಕೂಡ ಒಂದು ಇಂಪಾರ್ಟೆಂಟ್ ಪ್ರಶ್ನೆ. ಇದು ತಿಳಿಸ್ಕೊಳ್ಳಿಕ್ಕೆ ಪ್ರಭು ಇದ್ದಾರೆ. ಪ್ರಭು, ಎಲ್ಲಿಗೆ ಬಂತು ಭಾರತದ ಸಾಲದ ಕಥೆ ಅಂತ? ರಮಕಾಂತ್, ನಿಜಕ್ಕೂ ನೀವು ಹೇಳ್ತಾ ಇದ್ರೆ ಅಂಕಿ ಸಂಖ್ಯೆಗಳ ಮೂಲಕ ಮತ್ತು ಈ ಕಳೆದ 22 ವರ್ಷಗಳ ಅವಧಿಯಲ್ಲಿ ಯಾವ ರೀತಿ GDP ಮತ್ತು ಸರ್ಕಾರ ಮಾಡಿರುವಂತಹ ಸಾಲದ ರೇಷಿಯೋ ಬಗ್ಗೆ, ಅಂದ್ರೆ ಅನುಪಾತದ ಬಗ್ಗೆ, ಈ ಒಂದು ರೇಷಿಯೋ ಏನಿದೆ, ಅನುಪಾತ ಏನಿದೆ, ಒಂದು ದೇಶದ ಆರ್ಥಿಕ ಸ್ಥಿತಿ ಯಾವ ಮಟ್ಟಕ್ಕೆ ಹೋಗಿದೆ, ಹದಗೆಟ್ಟಿದೆಯಾ ಅಥವಾ ಅನುಕೂಲಕರವಾಗಿದೆ ಅನ್ನೋದನ್ನ ತಿಳಿಸ್ಕೊಡುತ್ತೆ. ನಾವು ಅಂಕಿ ಸಂಖ್ಯೆಗಳ ಮೂಲಕ ತೋರಿಸ್ತಾ ಇದ್ದೀವಿ. ವಾಜಪೇಯಿ ಅವರ ಕಾಲದಿಂದ ಇಲ್ಲಿವರೆಗೂ ಕೂಡ ಯಾವ ರೀತಿಯಾದಂತಹ ಬದಲಾವಣೆಗಳನ್ನ ಈ ದೇಶ ಕಂಡಿದೆ ಆರ್ಥಿಕತೆಗೆ ಸಂಬಂಧಪಟ್ಟಂತೆ ಅಂತ. ನಮ್ಮ ದೇಶದಲ್ಲಿ ಪದೇ ಪದೇ ಚರ್ಚೆ ಆಗ್ತಿರುತ್ತೆ GDP ಬಗ್ಗೆ. ನಾವು GDPಯಲ್ಲಿ 8ನೇ ಸ್ಥಾನದಲ್ಲಿದ್ದೀವಿ, ಉತ್ತಮ ಗುಣಮಟ್ಟ ಕಾಯ್ದುಕೊಂಡಿದ್ದೀವಿ ಅಂತ ಹೇಳಿ. ಆದ್ರೆ ಈಗ ಅಂತಾರಾಷ್ಟ್ರೀಯ ಹಣಕಾಸು ಸಂಸ್ಥೆ IMF ನೀಡಿರುವಂತಹ ಕೆಲವೊಂದಿಷ್ಟು ಮಹತ್ವದ ದಾಖಲೆಗಳು ಮತ್ತು ಸಂಸತ್ಗೆ ಅದೇ ಕೇಂದ್ರದ ಆರ್ಥಿಕ ಸಚಿವಾಲಯ ಸಲ್ಲಿಸಿರುವಂತಹ ಕೆಲವೊಂದಿಷ್ಟು ದಾಖಲೆಗಳು ಹೇಳ್ತಾ ಇದ್ದಾವೆ, ಖಂಡಿತವಾಗ್ಲೂ ಈಗಿರುವಂತಹ ನಮ್ಮ ದೇಶದ ಆರ್ಥಿಕ ಪರಿಸ್ಥಿತಿ ಎಷ್ಟರ ಮಟ್ಟಿಗೆ ಹದಗೆಟ್ಟು ಹೋಗಿದೆ ಅಂತ ಹೇಳಿ. ಅಂದ್ರೆ 64%ಗಿಂತ ಏನಾದರೂ
ಕಡಿಮೆ ಇದ್ರೆ ಆ ರೇಷಿಯೋ ಅದು ಒಂದು ಭಾರತ ಅಂದ್ರೆ ನಮ್ಮ ದೇಶ ಉತ್ತಮ ಗುಣಮಟ್ಟದಲ್ಲಿ ಹೋಗ್ತಾ ಇದೆ, ಒಂದು ಬ್ಯಾಲೆನ್ಸಿಂಗ್ ಆಗಿ ಹೋಗ್ತಿದೆ ಅಂತೇಳಿ 64%ಗಿಂತ ಜಾಸ್ತಿ ಹೋಗ್ತಿದೆ ಅಂತ ಹೇಳಿದ್ರೆ ಖಂಡಿತವಾಗ್ಲೂ ಮುಂದಿನ ದಿನಗಳಲ್ಲಿ ಅಂದ್ರೆ ಭವಿಷ್ಯಕ್ಕೆ ಖಂಡಿತ ಕಂಟಕ ಕಾದಿದೆ ಅನ್ನೋದು ಗೊತ್ತಾಗ್ತಿದೆ. ಹಾಗಾಗಿ ಈಗ 80 ಕ್ರಾಸ್ ಮಾಡಿದಾಗಿದೆ, ಮುಂದಿನ ಭವಿಷ್ಯದಲ್ಲಿ 100ರ ಗಡಿ ದಾಟ್ತು ಅಂತ ಹೇಳಿದ್ರೆ ಖಂಡಿತವಾಗ್ಲೂ ಆರ್ಥಿಕವಾಗಿ ಹೊಡೆತ ಕೊಡುತ್ತೆ. ಬಟ್ ತಲಾ ಆದಾಯಕ್ಕೆ ನೀವು ತಲಾ ಆದಾಯದ ಬಗ್ಗೆ ಹೇಳ್ತಾ ಇದ್ರಿ, ಈಗ ನಮ್ಮ ಒಬ್ಬೊಬ್ಬರ ತಲೆ ಮೇಲೆ ಎಷ್ಟು ಸಾಲವನ್ನ ಕೇಂದ್ರ ಸರ್ಕಾರ ಹೊರಿಸಿದೆ ಅನ್ನೋದು ಕೂಡ ಅದರಲ್ಲೂ ಕೂಡ ನಿರಂತರವಾಗಿ ಶರವೇಗದಲ್ಲಿ ಸಾಗ್ತಿದೆ ಅನ್ನೋದು ಗೊತ್ತಾಗ್ತದೆ. ಹಾಗಾಗಿ ಈಗ 1.17 ಲಕ್ಷಕ್ಕೆ ಹೋಗಿದೆ, ಮುಂದಿನ ದಿನಗಳಲ್ಲಿ ಅದು 2 ಲಕ್ಷ ಗಡಿಯನ್ನು ದಾಟಿದ್ರು ಕೂಡ ಅಚ್ಚರಿ ಪಡಬೇಕಾಗಿಲ್ಲ. 2030 ಇಸ್ವಿ ಬಗ್ಗೆ ನಾವು ಹೇಳೋದಾದ್ರೆ, ಭವಿಷ್ಯದ ಬಗ್ಗೆ ಹೇಳೋದಾದ್ರೆ, ಹಾಗಾಗಿನೇ ಈಗ ಯಾಕೆ ಕೇಂದ್ರ ಸರ್ಕಾರ ಇಷ್ಟು ದೊಡ್ಡ ಮೊತ್ತದ ಸಾಲವನ್ನ ಮಾಡ್ತು? ಕೋವಿಡ್ ಟೈಮ್ ನಲ್ಲಿ ಹೌದು ಖಂಡಿತವಾಗ್ಲೂ ಅದು ಸ್ವಲ್ಪ ಆರ್ಥಿಕವಾಗಿ ಹೊಡೆತವನ್ನ ಬಿದ್ದಿದೆ. ಆದ್ರೆ ಕೋವಿಡ್ ಗಿಂತ ಮುಂಚೆ 75% ಈ ಒಂದು ರೇಷಿಯೋ ಇತ್ತು. ಆದ್ರೆ ಈಗ ಅಲ್ಲಿ ಸುಧಾರಿಸಿಕೊಳ್ಳುವಂತಹ ಅವಕಾಶ ಇದ್ರೂ ಕೂಡ ಆಗ್ಲಿಲ್ಲ. ಅಂದ್ರೆ ಈ ಪರಿಸ್ಥಿತಿ ಯಾವಾಗ ಬರುತ್ತೆ ಅಂತ ಹೇಳಿದ್ರೆ, ಯಾವಾಗ ನಾವು ವೆಚ್ಚಗಳು ಜಾಸ್ತಿ ಆಗುತ್ತೋ ಅಥವಾ ಅಲ್ಲಿ ದೇಶದ ಆರ್ಥಿಕತೆಯನ್ನ ಪ್ರಭು ಹೇಗೆ ಅಳಿತಿದ್ದಾರೆ ಅಂದ್ರೆ, ಬಿಂಬಿಸ್ಕೊಳ್ತಿರೋದು ಹೇಗೆ ಅಂದ್ರೆ ವಿಶ್ವದ 5ನೇ ಬಲಾಢ್ಯ ಆರ್ಥಿಕ ದೇಶ ನಮ್ದು ಅಂತ ಹೇಳ್ಕೊಳ್ತಾ ಇದ್ದಾರೆ. ಬಟ್ ಎಲ್ಲರೂ ಮಿಸ್ ಮಾಡ್ತಿರೋ ಒಂದು ಪಾಯಿಂಟ್ ಏನು ಗೊತ್ತಾ ಪ್ರಭು, ದೇಶದ ಆರ್ಥಿಕತೆ ಅಂತ ಬಂದಾಗ ಸಂಪತ್ತಿನ ಸಮಾನ ಹಂಚಿಕೆ ಆಗ್ತಾ ಇದೆಯಾ, ತಲಾವಾರು ಆದಾಯ ನೋಡಿ, ಇಡೀ ದೇಶ ಒಂದು 1000 ಕೋಟಿ ಸಂಪಾದನೆ ಮಾಡ್ತು ಅಂತ ಅಂದ್ಕೊಂಡ್ರೆ, ನಾವು ಒಂದು ಎಕ್ಸಾಂಪಲ್ಗೆ ಹೇಳ್ತಾ ಇದ್ದೀನಿ ನಾನು, 1000 ಕೋಟಿಯಲ್ಲಿ ಎಲ್ರದ್ದು ಪಾಲಿದ್ದಾಗ ಚಂದ, ಅದು ಆ ಹಬ್ಬದಲ್ಲಿ ಎಲ್ಲರೂ ಪಾಲ್ಗೊಂಡಂಗೆ ಆಗುತ್ತೆ. ಇದು ಹಾಗಲ್ಲ. 1000 ಕೋಟಿಯಲ್ಲಿ 950 ಕೋಟಿಯನ್ನು ಒಂದು 5-6 ಜನ ಅಷ್ಟೇ ಜನ ಇಟ್ಕೊಂಡು ಒಂದು 50 ಕೋಟಿನ ಮಾತ್ರ ಎಲ್ರಿಗೂ ಹಂಚಿಬಿಟ್ಟು ನಮ್ಮ ದೇಶ ಬಲಾಢ್ಯ ಅಂತ ಹೇಳ್ಕೊಂಡ್ರೆ ಹೇಗದು? ಅದೇ ಥರ ನಮ್ಮ ದೇಶದ ಲೆಕ್ಕಾಚಾರ ಇರುವ ಎಲ್ಲ ಸಂಪತ್ತು, ಬ್ಯಾಂಕ್ಗಳು ಕೊಟ್ಟಿರೋ ಸಾಲ, ನಮ್ಮ ಇನ್ನೊಂದು ವರದಿ ಹೇಳುತ್ತೆ, 5-6 ಪ್ರಬಲ ಉದ್ಯಮಿಗಳು ಬ್ಯಾಂಕ್ಗಳಿಗೆ ಏನಾದರೂ ಅಪ್ಪಿ ಮೋಸ ಮಾಡಿಬಿಟ್ಟು ಅವರು ದೇಶ ಬಿಟ್ಟುಬಿಟ್ರೆ ದೇಶದ ಎಕಾನಮಿ ಸುಧಾರಿಸ್ಕೊಳ್ಳೋಕೆ 25 ವರ್ಷ ಬೇಕಾಗುತ್ತೆ ಅಂತ. ಅಷ್ಟು ಅಗಾಧ ಪ್ರಮಾಣದ ಸಾಲ ತೊಗೊಂಡಿದ್ದಾರೆ ಅವರು. ಮತ್ತು ಸಂಪತ್ತು ಹಾಗೇನೆ ಕೆಲವರು ಬಳಿ ಉಳ್ಕೊಂಡ್ಬಿಟ್ಟಿದೆ. ಬಿಂಬಿಸ್ತಾ ಇರೋದು ಹೇಗೆ ಅಂದರೆ ಎಲ್ಲರೂ ಚೆನ್ನಾಗಿದ್ದಾರೆ ಅಂಥೇಳಿ. ಅದನ್ನು ಸಾಲದ ಲೆಕ್ಕಾಚಾರ ಹಾಕ್ಕೊಂಡ್ರು ಕೂಡ ಇಷ್ಟೊಂದು ಸಾಲ ಮಾಡಿಕೊಂಡು 5ನೇ ಆರ್ಥಿಕ 6ನೇ ಆರ್ಥಿಕ ಸ್ಥಿತಿ ಅಂತ ಹೇಳಿದ್ರೆ ಹೇಗೆ ನಂಬೋಣ ಇದನ್ನು ಅಂತ ಪ್ರಶ್ನೆ ಕೂಡ ಬರಲ್ವಾ ಇಲ್ಲಿ ಅಂತ. ನಿಜ ರಮಕಾಂತ್, ಇದನ್ನ ಬಹಳ ಸೂಕ್ಷ್ಮವಾಗಿ ಗಮನಿಸಿದ್ರೆ ಇದು ಅರ್ಥ ಆಗುತ್ತೆ. ಈಗ ಅಂದ್ರೆ ಸರ್ಕಾರ ಯಾಕೆ ಸಾಲ ಮಾಡ್ತು ಅಂತ ನೋಡೋದಾದ್ರೆ, ಇಲ್ಲ ಜನಪರ ಯೋಜನೆಗಳನ್ನ ಘೋಷಣೆ ಮಾಡ್ತು, ಅದು ರೈತರಿಗೆ ಕೊಡ್ತು, ಈ ಕೆಲವೊಂದಿಷ್ಟು ಬಜೆಟ್ ನಲ್ಲಿ ಮೀಸಲಿಡ್ತು ಅಂತ ಹೇಳಿ ಸಹಜವಾಗಿ ಎಲ್ಲರೂ ಅನ್ಕೊಳ್ಬಹುದು. ಆದ್ರೆ ನೀವು ಹೇಳೋದು ಈಗ ಏನು ಈ ಬ್ಯಾಂಕ್ ನ ಮೂಲಕ ಕೊಟ್ಟಂತ ಸಾಲಗಳು 9,000 ಕೋಟಿ ಸಾಲವನ್ನ ಹಂಗೆ ಇಟ್ಟು ವಿದೇಶಕ್ಕೆ ಪಲಾಯನ ಮಾಡಿದ್ರು, 1,000 ಕೋಟಿ ಉದ್ಯಮಿ ಕೊಟ್ಟರು, ಅವರು ಕೂಡ ಪಲಾಯನ ಮಾಡಿದ್ರು. ಹೀಗೆ ಆ ಲೆಕ್ಕ ಆಗ್ತಾ ಹೋದ್ರೆ ಇಲ್ಲಿ ಯಾಕೆ ರೇಷಿಯೋ ಜಾಸ್ತಿ ಆಯ್ತು ಅನ್ನೋದು ಗೊತ್ತಾಗ್ತಾ ಇದೆ. ಹಾಗೇನೆ ಜನಸಾಮಾನ್ಯರಿಗೆ ಇದೆಷ್ಟರ ಮಟ್ಟಿಗೆ ತಲುಪಿದೆ, ಜೊತೆಗೆ ಈ ಬ್ಯಾಂಕ್ಗಳಿಂದ ಕೊಡಲ್ ಮಾಡಲ್ಪಟ್ಟ ಸಾಲ ಇನ್ಕ್ಲೂಡಿಂಗ್ ಈ ರೇಷಿಯೋದಲ್ಲೂ ಕೂಡ ಅದು ಆಡ್ ಆಗ್ತಾ ಹೋಗುತ್ತೆ. ಹಾಗಾಗಿ ಇದು ಜನಸಾಮಾನ್ಯರಿಗೆ ಮಾಡಿರುವಂತಹ ಸಾಲನ ಅಥವಾ ಜನಪರ ಯೋಜನೆಗಳಿಗೆ ಕೇಂದ್ರ ಸರ್ಕಾರ ತನ್ನ ಮೇಲೆ ಹಾಕೊಂಡು ಹೊರೆಯಾಗಿಸಿಕೊಂಡು ಮಾಡಿರುವಂತಹ ಸಾಲನ, ಅಥವಾ ಕೇವಲ 4-5 ಜನರಿಗೆ ಸೀಮಿತವಾಗಿ ಅಲ್ಲಿ 3.25% ಅವ್ರದೇ ಪಾಲಿದೆ ಅನ್ನೋದು ಖಂಡಿತವಾಗ್ಲೂ ಪ್ರತಿಯೊಬ್ಬರು ಅರ್ಥ ಮಾಡ್ಕೊಂಡಾಗ ಅದ್ರ ಹಾಳಾಗಲ್ಲ ಗೊತ್ತಾಗುತ್ತೆ. ಬಟ್ ಭಾರತದ ಸದ್ಯದ ಆರ್ಥಿಕ ಪರಿಸ್ಥಿತಿ ನೋಡಿದ್ರೆ ನಿಜಕ್ಕೂ ಮುಂದಿನ ಭವಿಷ್ಯಕ್ಕೆ ಕಂಟಕವಾಗುತ್ತೆ ಅನ್ನೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ ರಮಕಾಂತ್. ಥ್ಯಾಂಕ್ ಯು ಪ್ರಭು.